ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮ ಒನ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅಂತಂದರೆ ಗ್ರಾಮ ಒನ್ ಕೇಂದ್ರಗಳಿಗೆ ಯಾರ್ಯಾರೆಲ್ಲ ಫ್ರಾಂಚೈಸಿ ತಗೋಬೇಕು ಅನ್ಕೊಂಡಿದ್ದೀರಾ ಸರ್ಕಾರದ ಕಡೆಯಿಂದ, ಸೊ ಅವ್ರಿಗೆಲ್ಲ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಯಾವ್ಯಾವ ಡಿಸ್ಟಿಕ್ಕಿಗೆ ಇದೆ ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳು ನನ್ನ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೋಡ್ಬೋದು ಗ್ರಾಮ ಒನ್ ವೆಬ್ಸೈಟನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ವೆಬ್ಸೈಟ್ ಓಪನ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ನೋಡ್ಬೋದು karnataka1.co.in ಹೋದ್ರಿ ಅಂತಂದರೆ ಲಾಸ್ಟಲ್ಲಿ ಪುಟರಲ್ಲಿ ನಿಮಗೆ ಸಿಗುತ್ತೆ ಗ್ರಾಮ ಒನ್ ರಿಜಿಸ್ಟ್ರೇಷನ್ ಅಂತ. ಸೊ ಇಲ್ಲಿ ನಾನೇನಂತಂದರೆ ನಿಮಗೆ ಗ್ರಾಮ ಒನ್ ಯಾವ ಥರ ರಿಜಿಸ್ಟರ್ ಮಾಡ್ಕೋಬೇಕು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಏನೇನೆಲ್ಲ ಇರಬೇಕು, ರಿಕ್ವೈರ್ಮೆಂಟ್ ಏನೇನು ಇರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಡೈರೆಕ್ಟೆಡ್ ಆಫ್ BDDS ಇದೇನೇನು ಕೊಟ್ಟಿದ್ದಾರೆ, ಬಟ್ ಪರವಾಗಿಲ್ಲ, ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಸೊ ನಾನ್ IT ಅಲ್ಲಿ ಏನೇನು ಇರಬೇಕು, ಸೊ ಅಂತಂದರೆ ಕಂಪ್ಯೂಟರ್ ಅದು ಇದು ಬಿಟ್ಬಿಟ್ಟು ಏನೇನು ಇರಬೇಕು. ಗ್ರಾಮ ಒನ್ ಸೆಂಟರ್ ಸೆಟಪ್ ಫ್ರಾಂಚೈಸಿ ಶುಡ್ ಹ್ಯಾವ್ ಎಕ್ಸ್ಕ್ಲೂಸಿವ್ ಪಾರ್ಟಿಷನ್ ವಿತ್ ಆ್ಯನ್ ಎಕ್ಸ್ಕ್ಲೂಸಿವ್ ಎಂಟ್ರಿ ಅಂತಂದರೆ ನಿಮ್ಮದೇ ಒಂದು ಶಾಪ್ ಇರಬೇಕು. ಅದೇ ರೀತಿ ಚೆನ್ನಾಗಿರುವಂಥ ಒಂದು ಕ್ಲೀನ್ ಆಗಿರುವಂಥ ಒಂದು ಏನಿರಬೇಕು, ಡೋರ್ ಇರಬೇಕು. ಅದೇ ರೀತಿ ಎಂಟ್ರೆನ್ಸ್ ಇರಬೇಕು. ಅದೇ ರೀತಿ ಆಲ್ಮೋಸ್ಟ್ ಒಂದು 100 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇರಬೇಕು. 4 ಚೇರ್ಸ್ ಶುಡ್ ಬಿ ಅವೈಲೇಬಲ್ ಫಾರ್ ದ ಕಸ್ಟಮರ್ ಟು ಸಿಟ್. ಅದೇ ರೀತಿ 4 ಚೇರನ್ನು ಹಾಕಿರಬೇಕು ಕಸ್ಟಮರ್ಸ್ ಬಂದಾಗ ಕೂತ್ಕೊಳ್ಳೋದಕ್ಕೆ. ನೆಕ್ಸ್ಟು ಬೋರ್ಡಿಂಗ್ ಶುಡ್ ಬಿ ಆಸ್ ಫಾರ್ ದ ಬ್ರ್ಯಾಂಡಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಗ್ರಾಮ ಒನ್ ಪ್ರಾಜೆಕ್ಟ್. ನೇಮ್ ಬೋರ್ಡು, ಪ್ರೈಸ್ ಚಾರ್ಟು, ಬಿಲ್ಡಿಂಗ್ ಕಲರ್, ಮೋನೋಗ್ರಾಮ್ ಆಫ್ ಗ್ರಾಮ ಒನ್. ಸೊ ಗ್ರಾಮ ಒನ್ ನೀವು ಮಾಡ್ತೀರಾ ಅಂತಂದರೆ ನಿಮಗೆ ಏನಂತಂದರೆ ಗ್ರಾಮ ಒನ್ ಬ್ರ್ಯಾಂಡಿಂಗೇ ಇರಬೇಕು. ಅದೇ ರೀತಿ ನೇಮ್ ಬೋರ್ಡ್ ಏನಿರುತ್ತೆ ಅದು ಕೂಡ ಗ್ರಾಮ ಒನ್ದೇ ಇರಬೇಕು. ಫ್ರಾಂಚೈಸ್ ಶುಡ್ ಕೆಪ್ ಇನ್ ದೇರ್ ಪ್ರಮಿಸಸ್ ನೀಟ್ ಆ್ಯಂಡ್ ಕ್ಲೀನ್. ಸೊ ನೀಟ್ ಆ್ಯಂಡ್ ಕ್ಲೀನ್ ಇರಬೇಕು ಅಂತ ಹೇಳ್ತಾ ಇದೆ. RCC ರೂಪ್ ಇರಬೇಕಂತ ಹೇಳ್ತಾ ಇದೆ. ಗುಡ್ ವೆಂಟಿಲೇಷನ್ ಇರಬೇಕು, ಲೈಟ್ ಮತ್ತು ಸ್ಪೇಸ್ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದೆ, ಪಾರ್ಕಿಂಗ್ಗೆ ಅದಕ್ಕೆ ಇದಕ್ಕೆ ಅಂತ. ಫರ್ನಿಚರ್ ಶಾಲ್ ಬಿ ಆಸ್ ಪರ್ ದ ಸ್ಪೆಸಿಫೈಡ್ ಗ್ರಾಮ ಒನ್. ಕೌಂಟರ್, ಟೇಬಲ್, ಆಪರೇಟರ್ ಚೇರ್, ಪ್ರಿಂಟರ್ ಟೇಬಲ್, ಕಸ್ಟಮರ್ ವೇಟಿಂಗ್ ಚೇರ್. ಸೊ ಇದೆಲ್ಲ ನಿಮಗೆ ಇರಬೇಕು. ಅದೇ ರೀತಿ ಫ್ರಾಂಚೈಸಿ CCTV ಸರ್ವಿಸಸ್ ಆ್ಯಂಡ್ LCD TV. ಸೊ CCTV ಕಂಪಲ್ಸರಿಯಾಗಿ ಇರಬೇಕು. ಸೊ ಎಲ್ಲರೂ ಹಾಕಿರ್ತಾರೆ, ಓಕೆ, ಪರವಾಗಿಲ್ಲ. ನೆಕ್ಸ್ಟ್ IT ಅಂದರೆ ಕಂಪ್ಯೂಟರ್ಸ್ ಆಗಿರ್ಬೋದು, ಏನೇನು ಇರಬೇಕು. ಸೊ ಡೆಸ್ಕ್ಟಾಪ್ ಅವ್ರ ಲ್ಯಾಪ್ಟಾಪ್ ಇರಬೇಕು. i3 ಅಂದರೆ i3 ನಿಮ್ಮದು ಇರಬೇಕು. ಸೊ i3 ಇದ್ದರೆ ಆಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು ಮಲ್ಟಿಫಂಕ್ಷನಲ್ ಪ್ರಿಂಟರ್ ಅಂದರೆ ಪ್ರಿಂಟರ್ ಇರಬೇಕು. ಅದೇ ರೀತಿ ಅದರಲ್ಲಿ ಸ್ಕ್ಯಾನರ್ ಕೂಡ ನಿಮಗೆ ಸಿಗಬೇಕು. ನೆಕ್ಸ್ಟು ಬಯೋಮೆಟ್ರಿಕ್ ಸ್ಕ್ಯಾನರ್ ಕೂಡ ಇರಬೇಕು. ನಿಮಗೆ ಸೆಕ್ಯೂಷನ್ದು ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ವೆಬ್ ಕ್ಯಾಮ್ರಾ ಇರಬೇಕು. ವೈಫೈ ರಿಸೀವರ್ ಇರಬೇಕು. ನೆಕ್ಸ್ಟು 2 ಡಿಫ್ರೆಂಟ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನಿಮ್ಗೆ ಇಲ್ಲಿ ಸಿಗಬೇಕು. ಸೊ ನೆಕ್ಸ್ಟು ಕ್ವಾಲಿಫೈಯಿಂಗ್. ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಶಾಲ್ ಬಿ ಸೆಕೆಂಡ್ PUC ಡಿಪ್ಲೊಮಾ ಆಗಿರಬೇಕು, ಇಲ್ಲಾಂತಾರೆ ITI ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್. ಸೊ ಮಿನಿಮಮ್ PUC ಅಥವಾ ITI ಆಗಿರಬೇಕು. ಸೊ ಅದ್ರ ಮೇಲ್ಗಡೆ ಯಾವುದೇ ಆದ್ರೂ ನೋ ಪ್ರಾಬ್ಲಮ್. ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು. ರೆಡಿ ಟು ಇನ್ವೆಸ್ಟ್ ಅಪ್ ಟು 1 to 2 lakhs. ಸೊ 1 ರಿಂದ 2 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಇರಬೇಕು. ಅದೇ ರೀತಿ ಸೆಲೆಕ್ಟೆಡ್ ಗ್ರಾಮ ಒನ್ ಸೆಂಟರ್ಸ್ ಆಪರೇಟ್ ಶಾಲ್ ಬಿ ಎನ್ಕ್ಲೋಸ್ PVC ಸರ್ಟಿಫಿಕೇಟ್, ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ನಿಮ್ಮ ಹತ್ರ. ಅದೇ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಒನ್ ಸೆಂಟರ್ ಏನಿರಬೇಕಂತಂದರೆ ಒಂದು ಇಂಟರ್ನೆಟ್ಟು, ಅದೇ ರೀತಿ ರೋಡು ಮತ್ತು ಪವರು, ಇದೆಲ್ಲ ಫೆಸಿಲಿಟಿ ಇರುವಂಥ ಒಂದು ಪ್ಲೇಸಲ್ಲಿ ಇರಬೇಕು. ಸೊ ನೆಕ್ಸ್ಟು agree to pay the amount of Rs 100 towards the ಗ್ರಾಮ ಒನ್. ಸೊ ಗ್ರಾಮ ಒಂದು ಫೀಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು 100 rupees ಇರುತ್ತೆ, ಅದು ನಾನ್ ರಿಟರ್ನೇಬಲ್ ಅಂತ ಬರುತ್ತೆ. ಸೊ ಇಫ್ ಅಪ್ಲಿಕೇಬಲ್ ಇಟ್ ಸೆಲೆಕ್ಟೆಡ್ ಫಾರ್ ವಿಚರ್ ಕನ್ಸಿಡರ್ ಅಗ್ರಿ ಟು ಪೇ 5,000 ರಿಪೇಟಬಲ್ ಸೆಕ್ಯೂರಿಟಿ ಡಿಪಾಸಿಟ್ ಫಾರ್ ಗ್ರಾಮ ಒನ್ ಫ್ರಾಂಚೈಸಿ ರಿಜಿಸ್ಟ್ರೇಷನ್. ಇನ್ ಕೇಸ್ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿ ಆದ ಮೇಲೆ ಸೆಲೆಕ್ಟ್ ಆದ್ರಿ ಅಂತಂದರೆ ನೀವು 5,000 ರೂಪಾಯಿ ರಿಪೇಟಬಲ್ ಸೆಕ್ಯೂರಿಟಿ ಡಿಪಾಸಿಟನ್ನು ಮಾಡಬೇಕಾಗತ್ತೆ. ಸೊ ಇವಾಗ ಕರೆದಿದ್ದಾರೆ, ಬಟ್ ಇನ್ನು ಯಾವ್ಯಾವ ಒಂದು ಡಿಸ್ಟ್ರಿಕ್ಟಲ್ಲಿ ಇದೆ ಅಂತ ಗೊತ್ತಿಲ್ಲ. ಸೊ ನೀವು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ಈ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಕೆಳಗಡೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್, ಇಮೇಲ್ ID ಕೇಳುತ್ತೆ. ಹಾಕ್ಬಿಟ್ಟು ಎರಡರದ್ದು ಇಮೇಲ್ ಹಾಕ್ಬಿಟ್ಟು ಅಂದರೆ OTP ಹಾಕ್ಬಿಟ್ಟು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಾರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಿಮ್ಮದು. ಸೊ ಅಪ್ಲಿಕೇಶನ್ ಓಪನ್ ಆದಮೇಲೆ ಅಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟು, ಗ್ರಾಮ, ಹೋಬಳಿ, ಪಂಚಾಯತಿ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಓಪನ್ ಇದೆ ಅನ್ನೋದು. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಓಪನ್ ಇದೆ, ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಸೊ ಎಷ್ಟು ಇವತ್ತು ನಾವು ವೀಡಿಯೋಸ್ನ ಇದ್ದರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.